ಭಾಗ್ಯ ಮಾಡಿರೋದು ನೋಡಿದ್ರು ನೋಡ್ತಾ ಇರೋ ಹಾಗೆ ಹೋಗುವಂತ ಚಿಕ್ಕ ತಪ್ಪಲ್ಲ. ಹೋಗ್ಲಿ ಬಿಡು, ಬಿಟ್ಬಿಡೋಣ ಅಂತ ಅನ್ಕೊಳ್ಳುವಂತ ತಪ್ಪು ಅಲ್ವೇ ಅಲ್ಲ. ಅದು ತುಂಬಾ ದೊಡ್ಡ ಮೋಸ. ಇದಕ್ಕಿಂತ ದೊಡ್ಡ ಪದ ಬೇರೆ ಏನಾದ್ರೂ ಇದ್ರೆ ಹೇಳಿ, ಹಾಗೆ ಕರೆಯೋಣ ಅವಳನ್ನ. ನೋಡು ಭಾಗ್ಯ, ಮಿತ್ರ ನಿನ್ನ ಕೆಲ್ಸದಿಂದ ಟರ್ಮಿನೇಟ್ ಮಾಡ್ದ ಅನ್ನೋದಕ್ಕೆ ನೀನೇನ್ ಬೇಜಾರ್ ಮಾಡ್ಕೋಬೇಡ. ಯಾಕೆ ಅಂದ್ರೆ ನೀನ್ ಇವಾಗ ಮಾಡಿರೋ ತಪ್ಪಿಗೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಕೊಡ್ಬೇಕಾಗಿತ್ತು. ನಿನ್ ಬಗ್ಗೆ ದಯೆ ತೋರಿಸಿ ಟರ್ಮಿನೇಟ್ ಮಾಡಿ ಬಿಟ್ಬಿಟ್ಟ. ಹೋಗ್ಲಿ ಬಿಡು ಪಾಪ ಅಂತ ಶಿಕ್ಷೆನೇ ಕೊಟ್ಟಿದ್ದಾನೆ. ಒಂದ್ ಟೈಮಲ್ಲಿ ನಿನ್ ಬಗ್ಗೆ ಎಂಥ ಅಭಿಪ್ರಾಯ ಇತ್ತು ಗೊತ್ತಾ? ಭಾಗ್ಯ ತುಂಬಾ ಅಮಾಯಕಿ, ಅವಳ ಕೆಲಸನ ಅವಳು ಮಾಡ್ಕೊಂಡು ಹೋಗ್ತಿರ್ತಾಳೆ, ತುಂಬಾ ಬುದ್ಧಿವಂತೆ ಅವಳು, ಎಲ್ಲರಿಗೂ ಆದರ್ಶವಾಗಿ ನಿಂತ್ಕೋತಾಳೆ ಅಂತ ಅನ್ಕೋತಾ ಇದ್ದೆ. ಆದ್ರೆ ನನ್ನ ಅಭಿಪ್ರಾಯ ಎಲ್ಲ ಪೂರ್ತಿ ಭ್ರಮೆ ಅಂತ ಚೆನ್ನಾಗಿ ಅರ್ಥ ಮಾಡಿಸ್ದೆ. ನಿನ್ ಬಗ್ಗೆ ನಾನು ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಅಂತ ಇವಾಗ ಅರ್ಥ ಆಗ್ತಾ ಇದೆ. ಇಲ್ಲಿ ನೋಡಿ ಅತ್ತೆ, ಚಳಿಗಾಲದಲ್ಲಿ ಬೆಚ್ಚಗೆ ಶಾಖ ಕೊಡೋ ಸೂರ್ಯ ಬೇಸಿಗೆ ಕಾಲದಲ್ಲಿ ದಗ ದಗ ಅಂತ ಉರಿತಿರ್ತಾನೆ. ಚಳಿಗಾಲದಲ್ಲಿ ಅವನ್ನ ಮೆಚ್ಕೊಂಡೋರೆ ಬೇಸಿಗೆ ಕಾಲದಲ್ಲಿ ಅವನ್ನ ತುಂಬಾ ಬೈತಾರೆ. ಈಗ ನೀವೆಲ್ರೂ ಕೂಡ ಅದೇ ಪರಿಸ್ಥಿತಿಲಿದ್ದೀರಾ. ಇಲ್ಲಿ ಸೂರ್ಯ ಬದ್ಲಾಗಿಲ್ಲ, ಕಾಲ ಬದ್ಲಾಯ್ತು. ಬದ್ಲಾಗಿದ್ಯಾ ಅಂತ ಸೂರ್ಯನ್ ಬೈಯೋದಲ್ಲ, ಬದ್ಲಾಗಿರೋ ಕಾಲಕ್ಕೆ ಅನುಗುಣವಾಗಿ ನಾವು ಬದುಕ್ಬೇಕು. ನೀವ್ ಅರ್ಥ ಮಾಡ್ಕೋತೀರಾ ಅನ್ನೋದಾದ್ರೆ ಒಂದ್ ಸತ್ಯ ಹೇಳ, ನನ್ ಮೇಲ್ ಕೋಪ ಮಾಡ್ಕೊಳ್ಳೋದಕ್ಕೆ ನಿಮ್ ಹತ್ರ ಒಂದ್ ಸರಿಯಾದ ಕಾರಣನೂ ಇಲ್ಲ. ನನ್ ಬಗ್ಗೆ ಅಸಮಾಧಾನ ಮಾಡ್ಕೊಳ್ಳೋಕೆ ನಿಮ್ ಹತ್ರ ಇರೋ ಅನುಮಾನಗಳು ಕೂಡ ನಿಜ ಅಲ್ಲ. ನಿಮ್ಗ ಸತ್ಯ ಗೊತ್ತಾದ ದಿನ ನೀವೇ ಪಶ್ಚಾತ್ತಾಪ ಪಡ್ತೀರಾ. ನೋಡಿದ್ಯಾಕ, ನಿನ್ ಮುಂದೆ ತಲೆ ಎತ್ ಮಾತಾಡಕ್ಕೂ ನಾವೆಲ್ಲರೂ ಎಷ್ಟು ಯೋಚನೆ ಮಾಡ್ತೀವಿ. ನೀನೇನಾದ್ರೂ ಮಾತಾಡ್ತಿದ್ರೆ ನಾವೆಲ್ಲರೂ ಸುಮ್ನಿರ್ತೀವಿ. ಹಾಗಿದ್ಮೇಲೆ ಭಾಗ್ಯ ನಿನ್ ಮುಂದೆ ಧೈರ್ಯವಾಗಿ ತಲೆ ಎತ್ತಿ ಎಷ್ಟು ಪೊಗರಿಂದ ಮಾತಾಡ್ತಾಳೆ ನೋಡಿದ್ಯಾ? ಸಂದರ್ಭ ಬಂದಿರೋದ್ರಿಂದ ನಿಮಗ್ ಕೂಡ ಒಂದ್ ವಿಷಯ ಹೇಳ್ತೀನಿ. ಬೆಂಕಿ ನಾರ್ಸೋದಕ್ಕೆ ನೀರ್ ಸುರಿಬೇಕು, ಬೆಂಕಿನ್ ಜಾಸ್ತಿ ಮಾಡೋದಕ್ಕೆ ಗಾಳಿ ಆಗ್ಬಾರ್ದು. ನೀವ್ ಯಾವಾಗ್ಲೂ ಯಾಕೆ ಗಾಳಿಯಾಗಿ ಆಡ್ತಿರಲ್ಲ? ನೀರಾಗಿ ಬೆಂಕಿನ ಆರ್ಸ್ಬೇಕೆ ಹೊರತು ಗಾಳಿಯಾಗಿ ಹೆಚ್ಚಿಸ್ಬಾರ್ದು. ಈ ಸತ್ಯನ ನೀವ್ ಅರ್ಥ ಮಾಡ್ಕೊಂಡ್ರೆ ಈ ಮನೆಯಲ್ಲಿ ಯಾವ ಸಮಸ್ಯೆಗಳು ಬರಲ್ಲ. ಯಾರ ಮಧ್ಯನೂ ಮನಸ್ತಾಪಗಳು ಬರಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ ಏನ್ ಭಾಗ್ಯ? ನನ್ನಿಂದನೇ ಈ ಮನೆಯಲ್ಲಿ ಸಮಸ್ಯೆನಾ? ನಾನೇ ಎಲ್ರ ಮಧ್ಯೆ ಮನಸ್ತಾಪ ಹುಟ್ಟಿಸ್ತಿದ್ದೀನಾ? ನೀವೇ ಯೋಚನೆ ಮಾಡಿದ್ರೆ ನಾನು ಹೇಳಿದ್ ನಿಜನೋ ಇಲ್ವೋ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಆದಷ್ಟು ಬೇಗ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಮನೇಲೆಲ್ರೂ ನೆಮ್ಮದಿಯಿಂದ ಇರೋದಕ್ಕೆ ಸ್ವಲ್ಪ ದಾರಿ ಆಗುತ್ತೆ. ನೋಡ್ತೀಯ ಅಕ್ಕ, ಮಾತಿಗೆ ಲಿಮಿಟ್ ಅನ್ನೋದೇ ಇಲ್ಲ. ದೊಡ್ಡವರು ಅನ್ನೋ ಗೌರವ ಕೂಡ ಇಲ್ಲ. ಬಿಟ್ಬಿಡು ದೇವಯಾನಿ, ಮಾಡಿರೋ ತಪ್ಪನ್ನ ಒಪ್ಕೊಳ್ಳೋದಕ್ಕೆ ಮನಸ್ಸು ಬರ್ದೆ ಎದುರುಗಡೆ ಇರೋ ತಪ್ಪನ್ನ ಎತ್ತಿ ತೋರಿಸೋದಕ್ಕೆ ಅವಳು ಪ್ರಯತ್ನ ಪಡ್ತಾ ಇದ್ದಾಳೆ. ಅವಳ ತಪ್ಪನ್ನ ಅವಳು ಒಪ್ಕೊಳ್ದೆ ಹೋದ್ರು ಅವಳ ತಪ್ಪಿಗೆ ಮಿತ್ರ ಸರಿಯಾದ ಶಿಕ್ಷೆನೇ ಕೊಟ್ಟಿದ್ದಾನೆ. ಇನ್ನು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಮಿತ್ರ ಭಾಗ್ಯನ ಕೆಲಸದಿಂದ ತೆಗೆದಿದ್ದಾನೆ ಅಂತಂದ್ರೆ ಭಾಗ್ಯ ಮಿತ್ರನ ಜೊತೆ ಪ್ರತಿಕ್ಷಣ ಇರೋದಕ್ಕಾಗಲ್ಲ. ಹಾಗೇನೆ ಮಿತ್ರನಿಗೆದುರಾಗುವಂಥ ಗಂಡಾಂತರಗಳಿಂದ ಅವನನ್ನು ಕಾಪಾಡ್ಕೊಳ್ಳೋದು ಸುಲಭ ಅಲ್ಲ. ಇವಾಗೇನು ಮಾಡೋದು? ನಿನ್ನಂತ ಚೀಟರ್ಸ್ಗಿಲ್ ಕೆಲಸ ಇಲ್ಲ.
ವಿ ಆರ್ ಟರ್ಮಿನೇಟಿಂಗ್ ಯು ಫ್ರಮ್ ದಿ ಕಂಪನಿ. ಇಂಥ ತಪ್ಪನ್ನ ಮತ್ತೆ ಯಾರು ಈ ಕಂಪ್ನಿಲಿ ಮಾಡಬಾರ್ದು ಅಂದ್ರೆ ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ವಿ ಆರ್ ಟರ್ಮಿನೇಟಿಂಗ್ ಯು ಭಾಗ್ಯ. ಎಕ್ಸ್ಕ್ಯೂಸ್ ಮೀ. ಏನ್ ಭಾಗ್ಯ, ಏನ್ ಮಾಡ್ತಿದ್ದೆ? ಓ, ಹರಿದಿರೋ ಸೀರೆ ಹೊಲ್ಕೋತಿದ್ಯಾ? ನೀನ್ ಹರಿದಿರೋ ಜೀವನಾನೇ ಹೊಲ್ಕೋತಿರೋ ಹಾಗೆ ಏನ್ ಸಿಂಬಾಲಿಕ್ ಆಗಿದೆ ಗೊತ್ತಾ ಈ ಸೀನು? ಏನ್ ಬೇಕು? ಏನಿಲ್ಲ ಭಾಗ್ಯ, ಕೆಲ್ಸ ಇಲ್ದೆ ಮನೇಲೆ ಕುತ್ಕೊಂಡಿದ್ಯಾ. ಸಂಪಾದನೆ ಇಲ್ದಿದ್ರೆ ದೇವ್ಯಾನಿ ಆಂಟಿ ನೆಕ್ಲೆಸ್ ಸರಿ ಮಾಡ್ಸೋಕೆ ದುಡ್ಡನ್ನ ಹೇಗ್ ಕೂಡ ಹಾಕ್ತೀಯಾ? ಅದಕ್ಕೆ ನನಗ್ ಗೊತ್ತಿರೋ ಚಿಕ್ಕ ಪುಟ್ಟ ಜಾಬ್ಸ್ ಎಲ್ಲ ನೋಡು ಈ ಪೇಪರಲ್ಲಿದೆ. ನಿಂಗೇನಾದ್ರೂ ಯೂಸ್ ಆಗುತ್ತೇನೋ ಅಂತ ತಂದಿದ್ದೇನೆ, ತಗೋ. ತಗೋ ಭಾಗ್ಯ, ನಾಳೆಯಿಂದ ಮತ್ತೆ ಇಂಟರ್ವ್ಯೂಗೆ ಹೋಗ್ಬೇಕು. ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಫೈನಲಿ 10,000ನೋ 15,000ನೋ ಕೆಲ್ಸಕ್ಕೆ ಜಾಯಿನ್ ಆಗ್ಬೇಕು. ಒಂದ್ ಕೆಲಸದಿಂದ ಏನಾದ್ರೂ ಕಿತ್ ಹಾಕಿದ್ರೆ ಇನ್ನೊಂದ್ ಕೆಲ್ಸನ್ ಹುಡ್ಕೊಳ್ಳೋದು ತಪ್ಪೇನಲ್ವಲ್ಲ. ತಗೋ. ಥ್ಯಾಂಕ್ ಯು ಸೋ ಮಚ್ ಮನೀಷಾ. ನೀನ್ ಯಾವಾಗ್ಲೂ ಒಬ್ಳು ಸ್ವಾರ್ಥಿ ಅಂತ, ನೀನ್ ಸ್ವಂತಕ್ಕಾಗೋ ಲಾಭನ್ ಮಾತ್ರ ನೋಡ್ತೀಯ ಅಂತ, ಸಮಸ್ಯೆಗಳನ್ನ ಸೃಷ್ಟಿ ಮಾಡೋಳಂತ ಮಾತ್ರ ನಾನು ಅನ್ಕೊಂಡಿದ್ದೆ. ಆದ್ರೆ ಫಸ್ಟ್ ಟೈಮ್ ನಿನ್ನಲ್ಲಿ ಸಹಾಯ ಮಾಡೋ ಗುಣ ನೋಡ್ತಿದ್ದೀನಿ. ಇಂಥ ಉದಾರ ಸ್ವಭಾವನ ನಾನ್ ನೋಡೇ ಇರ್ಲಿಲ್ಲ. ಭಾಗ್ಯ, ಕೆಲ್ಸ ಹೋಯ್ತು ಅಂತ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡಿದ್ಯಾ? ತಲೆಯಲ್ಲಿರೋ ನಟ್ಟು ಬೋಲ್ಟ್ ಏನಾದ್ರೂ ಲೂಸ್ ಆಗಿದ್ಯಾ? ನನ್ನ ನೋಡಿ ಬೈಯೋದನ್ ಬಿಟ್ಟು ಇಷ್ಟೆಲ್ಲ ಹೊಗಳ್ತಿದ್ಯಲ್ಲ. ಎಂಥ ಕಳ್ಬುದ್ಧಿ ಇರೋ ಕಳ್ಳನಾದ್ರೂ ಒಂದಲ್ಲ ಒಂದಿನ ಅನ್ಕೊಳ್ದೇನೆ ಬದ್ಲಾಗ್ತಾನೆ. ಇವತ್ ನೀನ್ ಕೂಡ ನನ್ಗೆ ಹಾಗೆ ಕಾಣಿಸ್ತಿದ್ಯಾ. ಅದಕ್ಕೆ ಸ್ವಲ್ಪ ಸಂತೋಷ ಪಡ್ತಿದ್ದೀನಿ. ನೀನ್ ಕೂಡ ನಿನ್ ಸ್ವಾರ್ಥ ಬುದ್ಧಿನ ಬಿಟ್ಟಿದ್ಯಾ. ಬರ್ತಾ ಬರ್ತಾ ಒಳ್ಳೆ ಗುಣಗಳನ್ನ ನೀನು ಸ್ವಲ್ಪ ಅಳ್ವಡ್ಸ್ಕೊತಿದ್ಯಾ. ಪಕ್ದವ್ರಿಗೆ ಸಹಾಯ ಮಾಡೋಂಥ ಗುಣನ ಮೊದಲನೇ ಸತಿ ನಾನ್ ನಿನ್ನಲ್ಲಿ ನೋಡ್ತಾ ಇದ್ದೀನಿ. ನಿನ್ನ ನೋಡ್ತಾ ಇದ್ರೆ ನನಗ್ ತುಂಬಾ ಹೆಮ್ಮೆ ಆಗ್ತಿದೆ ಮನೀಷಾ. ಇವಳೇನು ನನ್ ಫೇಸ್ ನೋಡಿದ್ರೆ ಉರ್ದು ಬೀಳ್ತಾಳೆ ಅನ್ಕೊಂಡ್ರೆ ಇಷ್ಟು ಕೂಲಾಗಿ ಮಾತಾಡ್ತಿದ್ದಾಳಲ್ಲ. ಯಾವ್ದ್ ಹೇಗಾದ್ರೂ ಇರ್ಲಿ, ಕಷ್ಟಪಟ್ಟು ನನ್ಗೋಸ್ಕರ ಈ ಜಾಬ್ ವೇಕೆನ್ಸಿ ಪೇಪರ್ ತಂದಿದ್ಯಾ. ನನ್ಗೋಸ್ಕರ ಅಲ್ದೇ ಇದ್ರು ನಿನ್ಗೋಸ್ಕರನಾದ್ರೂ ಈ ಇಂಟರ್ವ್ಯೂಗೆ ಹೋಗ್ತೀನಿ. ಮನೀಷಾ ನನ್ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾಳಲ್ಲ ಅನ್ನೋ ಅಭಿಮಾನದಿಂದಾದ್ರೂ ಯಾವ್ದಾದ್ರು ಒಂದ್ ಕೆಲ್ಸನ ನಾನ್ ಖಂಡಿತವಾಗ್ಲೂ ಪಡ್ಕೊಂಡೇ ಬರ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಮನೀಷಾ. ಆಂಟಿ, ಆ ಭಾಗ್ಯನ ನೋಡಿದ್ರ? ಅದೇನ್ ಮಾತಾಡ್ತಿದ್ದಾಳೆ ಅಂತ ಅವಳಿಗೇನಾದ್ರೂ ಅರ್ಥ ಆಗ್ತಿದ್ಯಾ? ಅವಳು ಮಾತಾಡ್ತಿರೋದು ಅವಳಿಗೆ ಅರ್ಥ ಆಗ್ತಿದ್ಯೋ ಇಲ್ವೋ ನನಗಂತೂ ಅರ್ಥ ಆಗ್ತಿಲ್ಲ. ನಿನ್ನ ನೋಡಿದ ಕೂಡಲೇ ರುದ್ರತಾಂಡವ ಆಡ್ತಾಳೆ ಅನ್ಕೊಂಡಿದ್ದೆ, ಇಷ್ಟು ಆರಾಮಾಗಿ ಮಾತಾಡ್ತಿದ್ದಾಳಲ್ಲ. ಆ ಭಾಗ್ಯ ಮಾತ್ ಕೇಳ್ತಿದ್ರೆ ನನ್ಗೇನೋ ಡೌಟ್ ಬರ್ತಿದೆ ಆಂಟಿ. ಯಾಕಂದ್ರೆ ಭಾಗ್ಯ ಇವಾಗ ಕೆಲ್ಸ ಹೋಯ್ತಲ್ಲ ಅನ್ನೋ ನೋವಲ್ಲಿರ್ಬೇಕು. ಎಲ್ರೂ ಅವಳನ್ ಬೈತಿದ್ದಾರೆ ಅಂತ ಅಳ್ತಾ ಕುತ್ಕೋಬೇಕು. ಆದ್ರೆ ಭಾಗ್ಯಂಗೆ ಅದೇನೂ ಆಗ್ತಿಲ್ವಲ್ಲ. ಅಂದ್ರೆ ನಾವ್ ಅನ್ಕೊಂಡಿದ್ದಕ್ಕಿಂತ
ಭಾಗ್ಯ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಿದ್ದಾಳೆ. ನಮಗ್ ಗೊತ್ತಿಲ್ಲದೆ ಇನ್ನೇನೋ ಮಾಡ್ತಾ ಇದ್ದಾಳೆ. ನಮಗ್ ಶಾಕ್ ಕೊಡೋಕೆ ಒಳಗೆ ಬೇರೆ ಏನೋ ಯೋಚಿಸ್ತಿರ್ತಾಳೆ. ಹೇ ಅದೇನು ಇರಲ್ಲ ಮನೀಷಾ. ಬೇಕು ಅಂತಾನೆ ಸುಳ್ಳು ಗಾಂಭೀರ್ಯ ತೋರಿಸ್ತಿದ್ದಾಳೆ ಅಷ್ಟೇ. ಅವಳು ಅಳ್ತಾ ಕೂತ್ಕೊಂಡ್ಲು ಅಂತ ನಮಗ್ ಗೊತ್ತಾದ್ರೆ ಆಡ್ಕೋತೀವಿ ಅಂತ ಅವಳಿಗೆ ಗೊತ್ತು. ಅದಕ್ಕೆ ಇಲ್ದಿರೋ ಸೀರಿಯಸ್ನೆಸ್ನ ತಂದ್ಕೊಂಡ್ ಮಾತಾಡ್ತಿದ್ದಾಳೆ. ಇಲ್ದಿರೋ ಆತ್ಮವಿಶ್ವಾಸನ ಫೇಸ್ ತುಂಬಾ ತುಂಬಿಕೊಂಡು ನಮ್ ಮುಂದೆ ಬಿಲ್ಡಪ್ ಕೊಡ್ತಿದ್ದಾಳೆ. ಬಿಟ್ ಹಾಕು. ಇಲ್ಲ, ಭಾಗ್ಯ ಏನೋ ಸ್ಕೆಚ್ ಹಾಕ್ತಿದ್ದಾಳೆ. ಏನ್ ಮಾಡ್ತಿದ್ದಾಳೆ ಅವಳು? ಕಂಗ್ರ್ಯಾಚುಲೇಷನ್ಸ್ ವೆಂಕಟ ಭಾಗ್ಯಲಕ್ಷ್ಮಿ ಅವರೇ, ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. Wow, what an explanation. ಅಲ್ಲೇ ಸ್ವಿಚ್ ಬೋರ್ಡ್ ಇದೆ ಅಂತ ಈ ಆಫೀಸಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಗೊತ್ತು. ನಿನಗೇನೋ ಚೆನ್ನಾಗಿ ಗೊತ್ತಿರೋ ಹಾಗೆ ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ಸ್ವಿಚ್ ಆಫ್ ಮಾಡಿದ್ಯಲ್ಲ. ಅದು ಏನಂದ್ರೆ ಮಿತ್ರ ಅವರೇ, ಮನೇಲಿ ಭಾಗ್ಯ, ಆಫೀಸಲ್ಲಿ ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ ಅನ್ನೋ ಹೆಸರು ಇಟ್ಕೊಂಡು ಏನ್ ಅದ್ಭುತವಾಗಿ ಆಕ್ಟ್ ಮಾಡ್ಬಿಟ್ಟೆ ಭಾಗ್ಯ. ಭಾಗ್ಯ ಇದನ್ನೆಲ್ಲ ಬೇಕು ಅಂತ ಮಾಡ್ತಿದ್ದಾಳ, ಗೊತ್ತಿಲ್ಲದೆ ಮಾಡ್ತಿದ್ದಾಳ? ಮನೇಲಿ ಇರೋರಿಗೆಲ್ಲ ಇಷ್ಟು ಮೋಸ ಮಾಡಬೇಕಾದ ಅಗತ್ಯ ಅವಳಿಗೇನಿತ್ತು? ಮಾರ್ವೇಷದಲ್ಲಿ ಬಂದು ಆಫೀಸಿಗೆ ಜಾಯ್ನ್ ಆಗುವಂಥ ಪರಿಸ್ಥಿತಿ ಅವಳಿಗೇನಿತ್ತು? ಒಂದೊಂದ್ಸಲ ಬುದ್ಧಿವಂತೆ ಅನ್ನಿಸ್ತಾಳೆ, ಕೆಲವೊಂದ್ಸಲ ಎಡವಟ್ ಕೆಲಸ ಮಾಡ್ತಾಳೆ. ಒಂದೊಂದ್ಸಲ ಇವಳು ಮಾಡೋ ಕೆಲಸಕ್ಕೆ ಖುಷಿ ಆಗುತ್ತೆ, ಕೆಲವು ಸಲ ಅವಳು ಮಾಡೋ ಕೆಲಸಕ್ಕೆ ಅಸಹ್ಯ ಹುಟ್ಟುತ್ತೆ. ಏನ್ ಮಾಡಿದ್ರು ಅಳದು ತೂಗಿ ಹೆಜ್ಜೆ ಇಡೋ ಭಾಗ್ಯ ಈ ವಿಷಯದಲ್ಲಿ ಯಾಕೆ ಹೀಗೆ ಸ್ಟುಪಿಡ್ ಆಗಿ ನಡ್ಕೊಂಡ್ಲು? ನಿಜ ಗೊತ್ತಾದ ದಿನ ಎಲ್ರೂ ಅವಳಿಗೆ ಬೈತಾರೆ ಅಂತ ಯೋಚನೆ ಬರಲಿಲ್ವ ಅವಳಿಗೆ? ಎಲ್ರೂ ಅವಳನ್ನ ಒಂದು ಮೋಸಗಾತಿ ಅಂತ ನೋಡ್ತಾರೆ ಅಂತ ಅರ್ಥ ಮಾಡ್ಕೊಳ್ದೆ ಹೋದ್ಲ? ಅವಳು ಶ್ರಮದಿಂದ ಕಂಪನಿಗೆ ತುಂಬಾನೇ ಸಹಾಯ ಮಾಡಿರಬಹುದು. ಕೆಲಸದಲ್ಲಿ ತನ್ನ ಜವಾಬ್ದಾರಿಗಳನ್ನ ಚೆನ್ನಾಗಿ ನಿರ್ವಹಿಸಿರ್ಬೋದು. ಆದರೆ ಅವಳು ಕಂಪ್ನಿಗೆ ಸೇರಿದ ರೀತಿ ತಪ್ಪು, ಆಯ್ಕೆ ಮಾಡ್ಕೊಂಡಿದ್ದ ದಾರಿ ತಪ್ಪು. ಅದನ್ನ ಯಾವುದೇ ಕಾರಣಕ್ಕೂ ಒಪ್ಕೋಬಾರ್ದು, ಸಪೋರ್ಟ್ ಮಾಡಬಾರ್ದು. ನನಗ್ ಗೊತ್ತಿರೋ ಚಿಕ್ಕ ಪುಟ್ಟ ಜಾಬ್ಸ್ ಎಲ್ಲ ನೋಡು ಈ ಪೇಪರಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಮನೀಷಾ. ನನ್ಗೋಸ್ಕರ ಅಲ್ದೇ ಇದ್ರು ನಿನ್ಗೋಸ್ಕರನಾದ್ರೂ ಈ ಇಂಟರ್ವ್ಯೂಗೆ ಹೋಗ್ತೀನಿ. ಮನೀಷಾ ನನ್ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾಳಲ್ಲ ಅನ್ನೋ ಅಭಿಮಾನದಿಂದಾದ್ರೂ ಯಾವ್ದಾದ್ರು ಒಂದ್ ಕೆಲ್ಸನ ನಾನು ಖಂಡಿತವಾಗ್ಲೂ ಪಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಮನೀಷಾ.
ಮನೀಷಾ ಮನೀಷಾ ಏಳು ಮನೀಷಾ. ಈ ನಡುವೆ ಹಾಸಿಗೆ ಮೇಲೆ ನಿದ್ದೆ ಬರ್ತಿಲ್ವಾ ಏನೋ? ಸೋಫಾ ಮೇಲೆ ಮಲಗ್ಬಿಟ್ಟಿದ್ಯಾ? ಈ ಭಾಗ್ಯ ಏನ್ ಮಾಡ್ತಾಳೆ ಅಂತ ಯೋಚನೆ ಮಾಡ್ತಾ ಇಷ್ಟು ಟೆನ್ಷನ್ ನಾನು ಯಾಕೆ ಮಾಡ್ಕೊಂಡೆ? ಛೇ, ಮನೀಷಾ, ರಾತ್ರಿ ಎಲ್ಲ ನಿದ್ದೆ ಆಗಿಲ್ಲ ಅನ್ಸುತ್ತೆ. ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಯಾವ ವಿಷಯದ ಬಗ್ಗೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನಾನು ಯಾವ ವಿಷಯನೂ ಯೋಚನೆ ಮಾಡ್ತಿಲ್ಲ, ಯಾವ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಂಡಿಲ್ಲ. ನನ್ನ ಟೆನ್ಷನ್ ಬಗ್ಗೆ ನಿನಗೆ ಟೆನ್ಷನ್ ಬೇಡ. ಇಲ್ಲ ಮನೀಷಾ, ಯಾವ್ದ್ರ ಬಗ್ಗೆನೋ ನೀನ್ ತುಂಬಾ ಯೋಚನೆ ಮಾಡ್ತಿದ್ಯಾ ಅಂತ ನನಗ್ ಅನ್ನಿಸ್ತಿದೆ. ಆ ವಿಷಯ ನಿನಗ್ ನಿದ್ರೆ ಮಾಡಕ್ ಬಿಡ್ತಿಲ್ಲ ಅಂತ ಅನ್ನಿಸ್ತಿದೆ. ನಿನಗ್ ಊಟ ಕೂಡ ಇಳಿತಿಲ್ಲ ಅಂತ ನನ್ಗೆಲ್ಲೋ ಅನುಮಾನ ಆಗ್ತಿದೆ. ಹೇಳದ್ನಲ್ಲ, ನಾನು ಟೆನ್ಷನ್ ಮಾಡ್ಕೊಳ್ಳೋ ವಿಷಯ ಏನೂ ಇಲ್ಲ, ಯಾವ ಯೋಚನೆನೂ ಇಲ್ಲ. ಸರಿ ಬಿಡು, ನಿನ್ ಬಾಯಿ ಸುಳ್ಳು ಹೇಳ್ತಿದ್ರು ಒಡ್ಕೋತಿರೋ ನಿನ್ ಕಣ್ಗಳ್ ಮಾತ್ರ ನೀನ್ ಏನೋ ಮುಚ್ಚಿಡ್ತಿದ್ಯಾ ಅಂತ ಹೇಳ್ತಿದೆ. ರಾತ್ರಿ ಎಲ್ಲ ಯೋಚನೆ ಮಾಡಿ ಸುಸ್ತಾಗಿದ್ಯಾ? ಕಾಫಿ ಏನಾದ್ರೂ ತರ್ಲಾ? ಹೋಗ್ಲಿ, ಯಾವ್ದಾದ್ರು ಪ್ರೋಟೀನ್ ಪೌಡರ್ ತಗೊಂಬರ್ಲಾ? ಸ್ವಲ್ಪ ಶಕ್ತಿ ಬರುತ್ತೆ. ಏನ್ ವಿಷಯ? ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಓವರ್ ಕೇರ್ ತೋರಿಸ್ತಿದ್ಯಾ? ನನ್ ಕೆಲ್ಸದ ಬಗ್ಗೆ, ನನ್ ಕರಿಯರ್ ಬಗ್ಗೆ ನೀನ್ ತುಂಬಾ ಯೋಚನೆ ಮಾಡ್ತಿದ್ಯಲ್ಲ ಮನೀಷಾ. ನನ್ಗಷ್ಟು ಹೆಲ್ಪ್ ಮಾಡ್ತಿರೋ ನಿನ್ಗೆ ನಾನ್ ಇಷ್ಟು ಸಹಾಯ ಮಾಡ್ದೆ ಹೋದ್ರೆ ಹೇಗ್ ಹೇಳು? ಭಾಗ್ಯ, ನಾನು ನಿನ್ನ ನೋಡ್ತಾನೆ ಇದ್ದೀನಿ. ನನಗ್ ಬೇಕು ಅಂತಾನೆ ಚುಚ್ತಿದ್ಯಾ ಅಲ್ವಾ? ನಾನ್ ಮಾಡಿರೋ ಕೆಲ್ಸನ ಬೇಕು ಅಂತಾನೆ ಆಡ್ಕೋತಿದ್ಯಾ ಅಲ್ವಾ? ಏನಮ್ಮ ಭಾಗ್ಯ, ಮನೀಷಾ ಯಾಕೆ ಆ ರೀತಿ ಅಂತಿದ್ದಾಳೆ? ಏನಿಲ್ಲ ಮಾವ, ಈ ಮಧ್ಯೆ ಯಾಕೋ ಮನೀಷಾ ನನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾಳೆ. ನನ್ ಭವಿಷ್ಯ ಚೆನ್ನಾಗಿರ್ಬೇಕಂತ ತುಂಬಾ ಕಷ್ಟಪಡ್ತಿದ್ದಾಳೆ. ನನ್ ಜೀವನ ಚೆನ್ನಾಗಿರ್ಬೇಕಂತ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಕೃತಜ್ಞತೆಯಿಂದ ಅವಳಿಗೆ ಕಾಫಿ ಏನಾದ್ರೂ ಬೇಕಾ ಅಂತ ಕೇಳ್ತಿದ್ದೆ ಅಷ್ಟೇ. ನನ್ ಕೃತಜ್ಞತೆನ ಅರ್ಥ ಮಾಡ್ಕೊಳ್ದೆ ನನ್ನ ತಪ್ಪಾಗಿ ತಿಳ್ಕೊಂಡು ಹೀಗ್ ಮಾತಾಡ್ತಿದ್ದಾಳೆ. ನಿನ್ ಕೃತಜ್ಞತೆ ಹೇಳೋ ಅಷ್ಟು ದೊಡ್ಡ ಕೆಲ್ಸ ನಾನೇನ್ ಮಾಡಿಲ್ಲ. ನಿನ್ ಥ್ಯಾಂಕ್ಸ್ ಎಲ್ಲ ನಿನ್ ಹತ್ರನೇ ಇಟ್ಕೋ. ಹೋಗ್ಲಿ ಬಿಡಮ್ಮ ಭಾಗ್ಯ, ಕೃತಜ್ಞತೆಗಳನ್ನ ಹೇಳಿದಾಗ ಎದುರಿಗಿರೋರು ಸ್ವೀಕರಿಸೋದು ಒಂದು ಕಲೆ. ಅದು ಮನೀಷಾಗಿಲ್ಲ ಅನ್ಸುತ್ತೆ. ನೀನು ಕೂಡ ಬಿಟ್ಬಿಡಮ್ಮ. ಭಾಗ್ಯ, ಇಷ್ಟೆಲ್ಲ ನಡೆದ್ಮೇಲೂ ಕೂಡ ನೀನ್ ಹೀಗೆ ಉತ್ಸಾಹದಿಂದ ಇರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಉತ್ಸಾಹನ ಕಳ್ಕೊಂಡು ಬೇಜಾರ್ ಮಾಡ್ಕೊಂಡ್ ಕೂತ್ಕೊಳ್ಳೋ ಅಂತದ್ದು ಈಗೇನಾಯ್ತು ಮಿತ್ರ ಅವ್ರೆ? ನೀನು ಮಾರು ವೇಷದಲ್ಲಿ ಬಂದ್ ಸೇರಿದ ಕೆಲ್ಸ ಈಗ ಹೋಯ್ತು. ನಮ್ಗೆಲ್ಲ ಮೋಸ ಮಾಡಿ ನೀನ್ ಮಾಡ್ಬೇಕನ್ಕೊಂಡಿದ್ದಿದ್ ಕೆಲ್ಸ ನಿನ್ ಕೈಯಿಂದ ಜಾರ್ ಹೋಯ್ತು. ನೀನ್ ಪಟ್ಟಿದ್ ಕಷ್ಟ ಎಲ್ಲ ವ್ಯರ್ಥ ಆಗೋಯ್ತಲ್ಲ. ಅದಕ್ಕೆ ಏನೋ ಸ್ವಲ್ಪ ನೋವು ಖಂಡಿತವಾಗ್ಲೂ ಆಗಿರ್ಬೇಕು. ನಿನ್ನಲ್ಲಿ ಆ ನೋವು ಕಾಣಿಸ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಏನೋ ಆಗೋಯ್ತು ಅಂತ ಬೇಜಾರ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಮುಂದೆ ಆಗ್ಬೇಕಾಗಿರೋದ್ ಏನೂ ಮಾಡಕ್ಕಾಗಲ್ಲ. ಯಾಕಾಯ್ತು ಅಂತ ಯೋಚನೆ ಮಾಡ್ಕೊಂಡ್ ಕೂರೋ ಬದ್ಲು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದ್ ಒಳ್ಳೇದು. ಅದಕ್ಕೆ ನಡೆದಿದ್ನ ಮರ್ತು ಭವಿಷ್ಯದಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಈ ಕೂಡ ಅದೇ ಮಾಡ್ತಿದ್ದೀನಿ. ಇಲ್ಲ, ನೀನು ಇಷ್ಟು ನಿಶ್ಚಿಂತೆಯಿಂದ ಇದೆಯಾ ಅಂದ್ರೆ ಏನೋ ದೊಡ್ಡದನ್ನೇ ಯೋಚನೆ ಮಾಡ್ತಿದ್ಯಾ. ಇನ್ನೇನೋ ದೊಡ್ಡದಾಗೆ ಪ್ಲಾನ್ ಮಾಡ್ತಿರ್ತೀಯ. ಪ್ಲಾನ್ ಮಾಡೋದಕ್ಕೆ, ಯೋಜನೆಗಳನ್ನ ಹಾಕೋದಕ್ಕೆ ನಾನ್ ನಿಮ್ಮಷ್ಟು ತಿಳುವಳಿಕೆ ಇರೋಳಲ್ಲ ಮಿತ್ರ ಅವ್ರೆ. ನಾನು ಮನೆ ಕೆಲ್ಸ ಮಾಡ್ಕೊಂಡ್ ಕೂರ್ಬೇಕಂತ ತಾನೆ ನೀವು ಮನೀಷಾ ಸೇರಿ ನನ್ನ ಕೆಲಸದಿಂದ ತೆಗ್ದುಹಾಕಿರೋದು. ಈಗ ಇನ್ನೇನ್ ಮಾಡ್ಲಿ? ಮನೇಲಿ ಪಾತ್ರೆ ತೊಳ್ಕೊಂಡು, ಬಟ್ಟೆ ಒಕ್ಕೊಂಡು, ಅಡ್ಗೆ ಮಾಡ್ಕೊಂಡು, ನನಗ್ ಗೊತ್ತಿರೋ ಕೆಲ್ಸಗಳನ್ನ ಮಾಡ್ಕೊಂಡು ಸುಮ್ನಿರ್ತೀನಷ್ಟೆ. ನಿಮ್ ಟಾರ್ಗೆಟ್ ಅದೇ ತಾನೆ.
ನೀವ್ ಅನ್ಕೊಂಡಿದ್ ನಡೀತಲ್ಲ, ಈಗ ನಿಮಗ್ ಸಂತೋಷ ತಾನೇ? ಭಾಗ್ಯ ಖಂಡಿತವಾಗ್ಲೂ ಒಳಗೇನೋ ಇಟ್ಕೊಂಡು ಹೊರಗೆ ಇನ್ನೇನೋ ಹೇಳ್ತಿದ್ದಾಳೆ. ಅವಳ ಮಾತಲ್ಲೇನೋ ಇದೆ, ಮನ್ಸು ಇನ್ನೇನೋ ಪ್ಲಾನ್ ಮಾಡ್ತಿದೆ. ಅದಕ್ಕೆ ಎಷ್ಟು ಕಾನ್ಫಿಡೆಂಟ್ ಆಗಿ ಕಾಣಿಸ್ತಾ ಇದ್ದಾಳೆ. ಅದೇನಿರಬಹುದು?